ಹೀಗಾಗಿ ಸ್ಯಾಂಡಲ್ವುಡ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಚಿತ್ರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹೀಗಾಗಿ ಮೈಸೂರಿನಲ್ಲೂ ಕೂಡ ಕಾಟೇರ ಹವ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ 100ಕ್ಕೂ ಹೆಚ್ಚು ಸ್ಟಾರ್ಗಳ ಮೆರವಣಿಗೆಯನ್ನು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗೊಂಡಿದೆ. ಹಾಗೂ 5-6 ಹೆಚ್ಚು ಏನು ಎತ್ತಿನ ಗಾಡಿಗಳ ಮೆರವಣಿಗೆಗೂ ಕೂಡ ಈಗಾಗಲೇ ಅಭಿಮಾನಿಗಳು ಸಿದ್ಧ ಮಾಡಿದ್ದಾರೆ. ನಾಳೆ ಬಿಡುಗಡೆಯಾಗುವಂತಹ ಒಂದು ಕಾಟೇರ ಸಿನಿಮಾಗೆ ಅಭೂತಪೂರ್ವವಾದಂತಹ ಬೆಂಬಲ ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗೂ ದರ್ಶನ್ ಅವರ ಅಭಿಮಾನಿಗಳು ಕೂಡ ವಿನೂತನವಾಗಿ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ಸಾಕಷ್ಟು ಸಿದ್ಧರಾಗಿದ್ದಾರೆ. ಈಗಾಗಲೇ ಏನು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಕೋಟೆ ಆಂಜನೇಯ ದೇವಸ್ಥಾನ ಭಾಗ ಸಾಕಷ್ಟು ಜನ ಈಗಾಗಲೇ ಏನು ಸೇರಿರ್ತಕ್ಕಂಥದ್ದು. ಹಾಗೂ ಅಭಿಮಾನಿ ಕೂಡ ವಿಭಿನ್ನ ರೀತಿಯಲ್ಲಿ ಈ ಒಂದು ಕಾಟೇರ ಸಿನಿಮಾವನ್ನು ಬರಮಾಡ್ಕೊಳ್ಳೋದಕ್ಕೆ ತಯಾರಾಗಿರ್ತಕ್ಕಂಥ ಈ ವಿಚಾರವಾಗಿ ಮಾತಾಡೋದಕ್ಕೆ ಅಭಿಮಾನಿಗಳಿದ್ದಾರೆ. ಬನ್ನಿಟ್ಟಕ್ಕೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಯಾವ ರೀತಿಯಾಗಿ ಇದು ಮಾಡ್ತಾಯಿದ್ರಿ ಸರ್? ಇವತ್ತು ಕಾಟೇರ ಸಿನಿಮಾ ನಾಳೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ಆದ್ದರಿಂದ ಸ್ಟಾರ್ ಮೆರವಣಿಗೆ ಮಾಡ್ತಾಯಿದ್ದೀವಿ. ಈ ಎತ್ತುಗಳು ಮತ್ತು ಆಟೋಗಳು ಮತ್ತು ಡೊಳ್ಕುಣಿತ ವೀರಗಾಸೆ ಈ ಮೂಲಕ ಶತದಿನೋತ್ಸವ ಆಚರಿಸಲಿ ಅಂತ ನಾವು ಸ್ಟಾರ್ ಮೆರವಣಿಗೆ ಮಾಡ್ತಾಯಿದ್ದೀವಿ. ಸರ್ ಈ ಎತ್ತುಗಳದ್ದು ವಿಶೇಷತೆ ಏನು ಅಂತೇಳಿ ಇಲ್ಲಿರುವಂಥ? ಈ ಎತ್ತುಗಳದ್ದು ಲವಾಕುಶ ಅಂತ ಇದ್ರ ಹೆಸರು. ಇದು ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರದ್ದು ರಾಮ ಲಕ್ಷ್ಮಣ ಮತ್ತು ರವಿಚಂದು ಅಂದ್ಬಿಟ್ಟು 3 ಜೊತೆ ಎತ್ತುಗಳಿದ್ದಾವೆ. ಇದು ಅವರ ಫೇವ್ರೇಟ್ ಎತ್ತುಗಳು. ಇದನ್ನು ಆಂಧ್ರದಿಂದ ತಂದಿದ್ದು ನಾವು. ತುಂಬ ಅವ್ರಿಗೆ ಪ್ರೀತಿಯಿಂದ ಸಾಕಿರೋ ಎತ್ತುಗಳಿವು. ಸೊ ಅದಕ್ಕೆ ಇವತ್ತು ತಂದು ಇಲ್ಲಿ ಮೆರವಣಿಗೆ ಮಾಡಿಸ್ತಾ ಇದ್ದೀವಿ. ಮತ್ತೊಬ್ಬರಿದ್ದಾರೆ, ಬನ್ನಿ ಒಟ್ಟು ಮಾತಾಡೋಣ. ಸರ್ ಏನಂತ ಸರ್? ಸಿನಿಮಾ ಭಾರಿ ತುಂಬ ಖುಷಿ ಆಯ್ತಿದೆ. ಇದು ಜನರ ರೆಸ್ಪಾನ್ಸ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ಇನ್ನು ಹಿಂಗೆ ಮುಂದೆ 100 ದಿವಸ ಒಳ್ಳೆಯಿಂದ ಕೇಳ್ಕೊತೀವಿ. ಟೀಸರ್ ನೋಡಿದ್ದೀರಿ, ಸಾಂಗ್ಗಳು ನೋಡಿದ್ದೀರಿ, ಏನು ಅನ್ಸುತ್ತೆ ಸರ್? ಡಿಫ್ರೆಂಟ್ ಲುಕ್ಕಲ್ಲಿ ಕಾಣ್ತಾ ಇದ್ದಾರೆ ದರ್ಶನ್. ಇದು 55 56ನೇದು ಚೆನ್ನಾಗಿ ಫಿಲಮ್ ಬಂದಿದೆ. ಎಲ್ಲ ಚೆನ್ನಾಗಿದೆ ಸರ್. ಏನು ಹೇಳ್ತೀರಾ ಸರ್ ನೀವು? ಸರ್ ಏನಿಲ್ಲ, ಬಾಸ್ ಫಿಲಮ್ಮು 100 ದಿವಸ ಓಡಬೇಕು, ಚೆನ್ನಾಗಿ ಓಡಬೇಕು ಅನ್ನೋದೇ ನಮ್ಮ ಆಸೆ. ಅದಕ್ಕೋಸ್ಕರ ಮೆರವಣಿಗೆ ಮಾಡ್ತಾಯಿದ್ದೀವಿ. ಇದಿಷ್ಟು ಏನು ಅಭಿಮಾನಿಗಳ ಮಾತು ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಭಾಳ ಪ್ರಮುಖವಾಗಿ ಈ ಒಂದು ಸಿನಿಮಾ ಸಾಕಷ್ಟು ಶತದಿನೋತ್ಸವವನ್ನು ಆಚರಣೆ ಮಾಡಿ ಅಂತಕ್ಕಂಥದ್ದು ಕೂಡ ಅಭಿಮಾನಿಗಳ ಒಂದು ಆಸೆ ಆಗಿದೆ. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.